ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಕಾಲೇಜಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ನಿನ್ನೆ ಕಾಲೇಜಿಗೆ ಬಂದಿದೆ, ಬಟ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಸರ್ ಎಲ್ಲರ ಫೋನು ಕಿತ್ತಿ ಮಡಗಿಸ್ಬಿಟ್ಟಿದ್ರು. ಸೊ ಅದಕ್ಕೆ ಇವತ್ತು ಬೇಗ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಸರ್ರು ಎಲ್ಲರ ಫೋನು ಕಿತ್ತು ಮಡಗಿಸವ್ರೆ, ನನ್ನ ಫೋನ ಇನ್ನೂ ಕಿತ್ತು ಮಡಗಿಸಿಲ್ಲ ನಾನು, ಯಾಕಂದರೆ ಇವಾಗ ಬಂದೆ ಕಾಲೇಜ್ಗೆ. ಸೊ ಬರ್ರಿ ಗೈಸ್ ಹೋಗೋಣ. ಗೈಸ್ ನೋಡಿ ಗೈಸ್, ಈಗ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಮಸ್ತಾಗಿ ಒಂದು ಮಾಂಟೇನ್ ಡ್ಯೂ ಕುಡಿತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡಿ ಗೈಸ್ ಸುಪ್ರೀತು ಗೈಸ್, ಇಲ್ಲಿ ನೋಡಿ ನಮ್ಮ ಮಿಲ್ಕ್ ಬಾಯ್ ರಾಜೇಶ್. ಇವತ್ತು ಯಾವುದು ಹಾಲು ಕರಿಯಕ್ಕೆ ಹೋಗಿರ್ವೇನೋ, ಡ್ಯೂಟಿ ಇಲ್ವಾ ಗೈಸ್? ನಮ್ಮ ಸರ್ರು ಕರಿತಾ ಇದ್ದಾರಂತೆ ಗೈಸ್. ಇಲ್ಲಿ ನನ್ನ ಕರ್ಕೊಂಡು ಹೋಗೋಕ್ಕೆ ಒಬ್ಬನ ಕಳ್ಸವ್ರೆ, ಕರ್ಕೊಬವನ್ನ. ಇವತ್ತು ಪ್ರೇಯರ್ಗೆ ಬಂದಿಲ್ಲ, ಲೇಟಾಗಿ ಬಂದವನೇ ಅನ್ಕೊಂಡೆ. ಮಾಡ್ತೀನಿ ಅವನಿಗೆ, ಸರ್ ಮಾಡ್ತೀನಿ ಅವನಿಗೆ, ಬಿಡಲ್ಲ ಅವನಿಗೆ ಗೈಸ್. ಈಗ ಫೋನ್ನ ಇವ್ರ ಕೈಲಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್, ಯಾಕಂದರೆ ಫೋನ್ನ ಕಿತ್ತಿ ಮಡಿಕೊಬಿಡ್ತಾರೆ. ಸೊ ಅದಕ್ಕೋಸ್ಕರ ಗೈಸ್ ಈಗ ನಮ್ಮ ಸರ್ ಹತ್ರ ಎಲ್ಲ ಮಾತುಕತೆ ಎಲ್ಲ ಮಾಡ್ಕೊಬಂದು, ಏನಂದರೆ ಇನ್ನು 3 ತಿಂಗಳೈತೆ, ಯಾಕಪ್ಪ ನಿನ್ನ ಲೈಫು ನೀನು ಹಾಳು ಮಾಡ್ಕೋತೀಯ, ಬಾರಪ್ಪ ಅಂದ್ಬಿಟ್ಟು ಹೇಳಿದ್ರು. ಸೊ ಎಲ್ಲ ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಾನೀಗ ಸರ್ನು ಮಾತಾಡ್ಬೇಕಾರೆ ಹೆಂಗೆ ಅಂದರೆ, ಹಾಂ ಸರ್, ಹ್ಞೂ ಸರ್, ಅನ್ನೋದು ಸುಮ್ಮನೆ ಅವ್ರಿಗೂ ಏನು ಮಾಡೋದು. ಸೊ ಅದಕ್ಕೋಸ್ಕರ ಈಗ ಡ್ರೈವಿಂಗ್ ಕ್ಲಾಸ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಈಗ ನಾನು ಮತ್ತು ನಮ್ಮ ಫ್ರೆಂಡು ಕೌಶಿಕು ಈಗ ರಂಗನಾಥ ಸ್ವಾಮಿ ಫೀಲ್ಡ್ಗೆ ಹೋಗ್ತಾ ಇದ್ದೀವಿ. ಫೋನ್ ಕಿತ್ಕೋತಾರೆ ನಮ್ಮ ಸರ್ರು ಅಂದ್ಬಿಟ್ಟು. ಈಗ ಕೆಲವೇ ಕ್ಷಣಗಳಲ್ಲಿ ನಾನು ಮಡಗಿಸ್ತೀನಿ ಗೈಸ್. ನಮ್ಮ ಸರ್ರು ಬಂದ್ಬಿಟ್ಟು ಫೋನ್ ಕೊಡು ಅಂತವ್ರೆ ಗೈಸ್. ನಾನು ನಮ್ಮ ಅಜಯ್ ಮಾಮನ್ ಕೈ ಕೊಟ್ಬಿಟ್ಟು ಬಂದೆ, OTP ಬರ್ತದೆ ಅಂದರು. ಸೊ ಅದಕ್ಕೋಸ್ಕರ ಅಂತಂದೆ ಗೈಸ್. ಮತ್ತೆ ಇಲ್ಲಿ ನೋಡಿ ಗೈಸ್, ನಮ್ಮ ಮೆದ್ಗಾಕ ಅಂತ ಅಲ್ಲಿ ನೋಡಿ, ನಮ್ಮ ಕಿತ್ತೋದು ಶಶಿಧರ್. ಲೋ ರಾಜೇಶ, ಅಲ್ಲಿ ನೋಡು ಹೊಸ ನಿಮ್ಮ ಹೊಸ ಹಾಲು ಕರಿಯೋ. ಲೋ ಮಚ್ಚಿ ನೀನು ಗೈಸ್ ನೋಡಿ ಗೈಸ್, ಇಲ್ಲ ಮಚ್ಚಿ ಹಣೆ ತೋರ್ಸು, ಇಲ್ಲ ಗೈಸ್ ಇಲ್ಲಿ ನೋಡಿ ಗೈಸ್, ಹಸಿನ ಹಾಲು ಕರಿಕ್ ಹೋಗೋನೆ ಗೈಸ್. ಹೊಸ ಕಾಲಲ್ಲಿ ದಬ್ಬಂತ ಅದ್ಬಿಡದೆ, ಸೂಪರ್ ಶಾರ್ಟ್ ಹಾಕ್ಬಿಟ್ಟೈತೆ ಹಸುಗೆ. ಹಸುಗೆ ಏನ ಮಾಡ್ಕೋಗಿದೆ ಹಸಿಗೆ. ಇವನು ಹೋದ್ರೆ ಹೊಡಿತಿರ್ಲಿಲ್ಲ, ಬಿಕಾಸ್ ಇವನು ಒಳ್ಳೆ ಮಸಾಜ್ ಮಾಡ್ಬಿಟ್ಟು ಹಾಲು ಕರೀತಿದ್ದ. ಏನಿದ್ರೆ ಆಕ್ಸಿಡೆಂಟ್ ಆಗಲ್ಲ, ಹೌದಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಚಿಕನ್ 65, ಮಟನ್ ಬಿರಿಯಾನಿ, ಲೆಗ್ ಪೀಸ್ ಬಿರಿಯಾನಿ, ಜೈ ನಾಯಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ವಿಮಾಲ ಎಲ್ಲ ಆಗ್ತವ್ರೆ ನಾಯಿಗೆ. ಗೈಸ್ ನೋಡಿ ಗೈಸ್, ಎಲ್ಲರೂ ಹಾಲು ಕುಡಿಸಿದ್ರೆ ನಾವು ಬಿಯರ್ ಕುಡಿಸ್ತಾ ಇದೀವಿ ನಾಯಿಗೆ. ಇದ್ರಲ್ಲೇ ಗೊತ್ತಾಗ್ತಾ ಇದೆ ಸುಪ್ರೀತ್ ನೀನ್ ಎಷ್ಟು ಪಿವೋಟ್ ಆಗಿದ್ಯಾ ಅಂತ. ಸುಪ್ರೀತ್ ನಿಜ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಕಣೋ ನೀನ್ ಎಷ್ಟು ಪಿವೋಟ್ ಆಗಿದೆ ಅಂತ. ಅಭ್ಯಾಸ ಆಗ್ಬಿಟ್ಟೈತೆ ಕೊಡ್ತಾನೆ ಗೈಸ್ ನೋಡಿ ನಾಯಿಗೆ ಸಿಗರೇಟ್. ನಿಸಾಯ್ತು ನಾಯಿ ನಿಸಾಯ್ತು. ಫುಲ್ ಟೈಟು ಗೈಸ್. ಇಲ್ಲಿ ನೋಡಿ ಗೈಸ್, ನಾಯಿ ಎಣ್ಣೆ ಹೊಡ್ಬಿಟ್ಟು ಒಳ್ಳೆ ನಿದ್ದೆ ಮಾಡ್ತಾಯಿತ್ತು. ಸೊ ಇದು ಪಾಪಚ್ಚಿ ಅನ್ಸ್ಬಿಟ್ಟು ನಮ್ಮ ಸುಪ್ರೀತು ಬ್ರೆಡ್ ತಗೊಬಂದು ಆಗ್ತಾ ಇದ್ದಾನೆ ಗೈಸ್. ಈ ಮಣ್ಣಿಗೂ ಇವರ ಋಣವೈತೆ, ನಿನ್ನ ಉಸಿರು ನಡುವೆ ಜಗವೇ, ರತ್ನಾಕರ ಜಯರ. ಗೈಸ್ ಸ್ಪೆಷಲ್ ವ್ಯಕ್ತಿಗಳು ಬಂದವ್ರೆ, ತೋರಿಸ್ತೀನಿ ಬರ್ರಿ ಗೈಸ್. ಯಾರಂದ್ರೆ ನಮ್ಮ ರಾಜೇಶ್ ಅವ್ರ ಮನೆಗೆ ಗೆಸ್ಟ್ಗಳು ಇವರು ಬಂದಿರೋದು. ಯಾರಂದ್ರೆ ಇವರೇ ಗೈಸ್, ಇವರೇ ರಾಜೇಶನ್ ಗೆಸ್ಟು ಇವರೇ ಗೈಸ್.
ರಾಜೇಶ್ ಅಂತ ನಡಿ ರಾಜೇಶ್ ಬಿಡ್ತೀನಿ ಗೈಸ್ ಈಗ ಡ್ರೈವಿಂಗ್ ಕ್ಲಾಸನ್ನು ಮುಗಿಸ್ಕೊಂಡು ಇಲ್ಲಿ ಕ್ಲಾಸ್ ಹತ್ರ ಬಂದಿದ್ದೀವಿ. ಒಂದು ಮ್ಯಾಜಿಕ್ ತೋರಿಸ್ತೀವಿ ನೋಡಿ ಗೈಸ್. ದಿಸ್ ಈಸ್ ವೆರಿ ಇಂಟರ್ನ್ಯಾಷನಲ್ ಸೋಲಾರ್ ಸಿಸ್ಟಮ್ ಮ್ಯಾಜಿಕ್. ನೋಡಿ ಈಗ ನೆರಳಲ್ಲಿ ಇರೋದಕ್ಕೆ ಒಂದು ಚೂರು ಅದು ತಿರುಗ್ತಾ ಇಲ್ಲ. ತಗೊಬರೋ ಈ ಕಡೆ ನೋಡಿ ಗೈಸ್, ಹಂಗೆ ಒಂದು ಸ್ವಲ್ಪ ಬಿಸಿಲಿಗೆ ಬಂದ್ರೆ ತಿರುಗುತ್ತೆ ಗೈಸ್. ದಿಸ್ ಈಸ್ ಆಟೋಮೊಬೈಲ್ ಇನ್ ಇಂಟರ್ನ್ಯಾಷನಲ್ ಇಂಡ್ ಆ್ಯಂಡ್ ಡಿಸ್ಕಸ್ಟಿಂಗ್ ಸೋಲಾರ್ ಸಿಸ್ಟಮ್. The quality of machine is not standing equal to 165 degree. ಸ್ಪೀಡ್ ಆಯ್ತಾ ಇದೆ ಅಂತ. ನಮ್ಮ ಕಾಲೇಜು ಡೊನೇಷನ್ ಕೊಟ್ಟು 1 ಲಕ್ಷ ತಿಂಗಳಿಗೆ ಫೀಸ್ ಕಟ್ಟಿ ನಾವು ಸೇರ್ಕೊಂಡಿರೋದ್ರಿಂದ ಸೊ ಅದಕ್ಕೋಸ್ಕರ ಎಲ್ಲ ಇಂಗ್ಲೀಷಲ್ಲೇ ಮಾತಾಡೋದು ನಾವು ಅಲ್ವೇನೋ ಹೇಳೋ. Yes. I Yeah. can't believe this, but the quality of machine is not standing equal to 165 degree. 1 hour later. ಗೈಸ್ ಈಗ ಡೈರೆಕ್ಟಾಗಿ ಕಾಲೇಜ್ನ ಮುಗಿಸ್ಕೊಂಡು ನಮ್ಮೂರಿಗೆ ಬಂದಿದ್ದೀನಿ ಗೈಸ್. ಮತ್ತು ಕಾಲೇಜು ಬಸ್ ಸ್ಟ್ಯಾಂಡಲ್ಲೆಲ್ಲ ಯಾಕಪ್ಪ ವೀಡಿಯೋ ಮಾಡಿಲ್ಲ ಅಂದರೆ ಅದೊಂದು ದೊಡ್ಡ ಕತೆ ಆಯ್ತು ಗೈಸ್. ಇವತ್ತೊಂದು ದೊಡ್ಡ ಕತೆ. ಮೈ ಲೈಫ್ ಈಸ್ ಫುಲ್ ಡ್ಯಾಮೇಜ್ ಆ್ಯಂಡ್ ಕಿಂಗ್ ಗೈಸ್. ಆ ಕತೆ ಏನಪ್ಪ ಅಂದರೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಎಲ್ಲ ಫೋನ್ ನೋಡ್ತಾಯಿದ್ದಾವೆ ಗೈಸ್. ಫೋನ್ ನೋಡ್ತಾಯಿದ್ರು. ಸರ್ರು ಬಂದು ಫೋನ್ ಕಿತ್ಕೊಂಡ್ರು. ಫೋನ್ ಕಿತ್ಕೊಬಿಟ್ಟು ಫೋನ್ ಹೊಡೆದಾಕ್ಲಾ ಅಂತ ಅಂದರು ಗೈಸ್. ನನಗೆ ಕೋಪ ಬಂದ್ಬಿಡ್ತು ಗೈಸ್, ಹೆವಿ ಕೋಪ ಬಂದ್ಬಿಡ್ತು. ಯಾಕೆ ಹೊಡೆದಾಕ್ತೀರಾ ಅಂತ ಅಂದೆ. ಏನು ದುರಂಕಾರದಲ್ಲಿ ಮಾತಾಡ್ತಿದ್ಯಾ, ಹಂಗೆ ಹಿಂಗೆ ನಿಮ್ಮ ಅಮ್ಮನ ಕರ್ಕೊಬಾ ಅಂದ್ಬಿಟ್ಟು ಈಚೆ ಕಳಿಸಿದ್ರು. ಲಾಸ್ಟು ಕಾಲೇಜೆಲ್ಲ ಬಿಟ್ಟಾದ್ಮೇಲೆ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿ ಲೆಟರ್ ಬರೆದು ಕೊಟ್ಟು ಎಬ್ಬೆಟ್ಟು ಹೊಡೆದು ಆ ಲೆಟರ್ಗೆ. ನಂದೇನು ಲೆಟರ್ ಗಿಟರ್ ಅವೆಲ್ಲ ಹೊಸ್ತಲ್ಲ ಗೈಸ್. ನನ್ನ ಲೆಟರ್ಗಳಲ್ಲೇ ಒಂದು ಫೈಲ್ ಮಾಡ್ಬೋದು. ಅವರು ಅಷ್ಟು ಲೆಟರ್ ಬರ್ಸ್ಕೊಂಡವ್ರೆ ನನ್ನ ಕೈಲಿ. ಬಟ್ ಅದಕ್ಕೋಸ್ಕರ ಮೂಡ್ ಅಪ್ಸೆಟ್ ಆಗ್ಬಿಟ್ಟಿತ್ತು ಗೈಸ್. ಬೆಳಗ್ಗೆಯಿಂದ ಈ ಥರನೇ ಐತಿದೆ ಗೈಸ್. ಮನೇಲಿ ನೋಡಿದ್ರೆ ಮನೇಲೂ ಉಗಿತಾರೆ, ಕಾಲೇಜಲ್ಲಿ ನೋಡಿದ್ರೆ ಕಾಲೇಜಲ್ಲೂ ಉಗಿತಾರೆ ಗೈಸ್. ಇವಾಗ ಊಟ ಮಾಡ್ಕೊಂಡು ಬಂದು ಮಸ್ತಾಗಿ ಕೂತಿದ್ದೀನಿ ಗೈಸ್. ಮತ್ತು ಈ ಸ್ಪೆಕ್ಸ್ ಹಾಕಿರೋದೇನು ಶೋಕಿಗಲ್ಲ ಗೈಸ್. 3 ಗಂಟೆ ಟೈಮ್ 4 ಗಂಟೆ ಟೈಮ್ ಕೂತ್ಕೊಂಡು ಎಡಿಟ್ ಮಾಡಿ ವ್ಲಾಗ್ ಮಾಡಬೇಕಾದ್ರೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ವ್ಲಾಗ್ ಮಾಡ್ತೀವಲ್ಲ, ಸೊ ಅದ್ರದ್ದು ರಿಫ್ಲೆಕ್ಟು ಕಣ್ಣಿಗೆ ಬಿದ್ದು ಬಿದ್ದು ಒಂಥರ ಬ್ಲರ್ ಆಗೋಯ್ತದೆ ಅಂದ್ಕೊಳ್ಳಿ. ಸೊ ಅದಕ್ಕೋಸ್ಕರ ಹಾಕಿರೋದು. ನಾನು ಹಬ್ಬಂಗೆ ಅಂತ ಅಲ್ಲ, ಬೇಕಾದ್ರೆ ನೀವು ಟ್ರೈ ಮಾಡಿ ಗೈಸ್. ಮನೇಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ನಿಮ್ಮ ಗಮನನ ಅದ್ರ ಕಡೆನೇ ಕೊಡ್ರಿ. ಜಾಸ್ತಿ ಬೇಡ, ಬರೀ ಒಂದು 2 ಮಿನಿಟ್ಸು ಅದ್ರ ಕಡೆನೇ ಗಮನ ಕೊಟ್ಬಿಟ್ಟು ನಿಮ್ಮ ಮೊಬೈಲ್ ಸ್ಕ್ರೀನ್ನ ತೆಗೆದ್ಬಿಟ್ಟು ನೋಡಿ. ನೀವು ಎಷ್ಟೇ ಬ್ರೈಟ್ನೆಸ್ ಕೊಟ್ಟಿದ್ರು ಅದು ಕಾಣೋದೇ ಇಲ್ಲ ಗೈಸ್. ಸೊ ಅದಕ್ಕೋಸ್ಕರ ಹಾಕೊಂಡಿರೋದು ಅಷ್ಟೇ. ಆಮೇಲೆ ಏನೋ ಫುಲ್ಲು ಸೋಡಾ ಗ್ಲಾಸ್ ಅನ್ಕೊಬೇಡ್ರಿ ಗೈಸ್, ನನ್ನ ಬೇಕಾದ್ರೆ ತೆಗ್ದುಬಿಟ್ಟೆ ಮಾಡಿಬಿಡ್ತೀನಿ. ಸೊ ನನಗೆ ಒಂದೊಂದು ಕಮೆಂಟ್ಗಳು ತುಂಬ ಖುಷಿ ಕೊಡ್ತವೆ ನೋಡಿದಾಗ. ಯಾವ ಥರ ಅಂದರೆ, ಬ್ರೋ ಕಮೆಂಟ್ಗೆ ರಿಪ್ಲೈ ಕೊಡಿ ಬ್ರೋ ನಿಮ್ಮ ಫ್ಯಾಮಿಲಿ ತೋರಿಸಿ ಬ್ರೋ, ನಿಮ್ಮ ಎಜುಕೇಷನ್ ಏನು ಸಮಥಿಂಗ್ ಆ ಥರ ಟೈಪಲ್ಲಿ ಮೆಸೇಜ್ ಕಮೆಂಟ್ಗಳು ಬಂದಾಗ ಐ ಆಮ್ ಸೋ ಹ್ಯಾಪಿ ಅಂದ್ಕೊಳ್ಳಿ ಗೈಸ್. ಆ ಥರ ಕಮೆಂಟ್ಗಳನ್ನೆಲ್ಲ ನೋಡಿದಾಗ ನಾವು ಮಾಡ್ತಿರೋದಕ್ಕೂ ಏನೋ ಸಾರ್ಥಕ ಅಂತ ಅನ್ನಿಸ್ತದೆ ಗೈಸ್. ಹಾಗೆ ನೀವು ಕೂಡ ಕಮೆಂಟ್ ಹಾಕ್ರಿ. ಏನಾರ ಮಿಸ್ಟೇಕ್ ಆಗಿದ್ರೆ, ಏನಾರ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದರೆ ಮಾಡ್ಕೊಳ್ಳೋಣ. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಹಾಕಿ, ಪರವಾಗಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಹಾಕಿರೋ ವ್ಲಾಗ್ಸ್ ಎಲ್ಲ 100+ ವ್ಯೂಸ್ ಬಂದಿದೆ ಗೈಸ್. ಐ ಆಮ್ ಸೋ ಹ್ಯಾಪಿ. ಜನರು ಏನೋ ಒಂದಿನ ನೋಡ್ಬೋದು, 2 ದಿನ ನೋಡ್ಬೋದು ಗೈಸ್ ವ್ಲಾಗ್ನ. ಬಟ್ ಡೈಲಿ ನಾನು ಹಾಕಿರೋ ಡೈಲಿ ವ್ಲಾಗ್ಸ್ ಎಲ್ಲ 100+ ವ್ಯೂಸ್ ಆಗೈತೆ. 200, 500, 600 ಗಂಟನೂ ವ್ಯೂಸ್ ಆಗೈತೆ. ಅದು ತುಂಬ ಖುಷಿಯಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಗೆದ್ದಾಗ ಕೈ ಎತ್ತೋರು ಬೇಡ, ಸೋತಾಗ ಬೆಂತಟ್ಟೋರು ಬೇಕು ಗೈಸ್. ಹೇಳ್ಬೇಕು ಅನಿಸ್ತು, ಹೇಳ್ದೆ. ಇದಕ್ಕೆ ಉತ್ತರ ಕೊಡ್ತೀನಿ ಗೈಸ್ ಆದಷ್ಟು ಬೇಗ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡು ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದೆ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಲಾಟ್, ಬೈ ಬೈ, ಸಿ ಯು, ಟೇಕ್ ಕೇರ್. ಮತ್ತು ವೆದರ್ ನೋಡಿರಿ ಗೈಸ್, ಫುಲ್ಲು ಚಳಿ ಅನ್ಕೊಳ್ರಿ. ಲವ್ ಯು, ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್. ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರಳು ಸುಳಿಯೋದಿಲ್ಲ, ತಿಳಿಯಬೇಕು.